ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡುವಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಈಗ ಪೇಪರ್ 8 ಮಾಲಿಕ್ಯುಲರ್ ಬಯಾಲಜಿ ಆ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 3 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು 4ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾನು ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಬಂದು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ BCU 6 ಪೇಪರ್ 8 ಬಯೋಕೆಮಿಸ್ಟ್ರಿ ಅಂತ ಇದುವರೆಗೂ ಎಲ್ಲ ಚಾಪ್ಟರ್, ಇದು ಲಾಸ್ಟ್ ಚಾಪ್ಟರ್ನ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇದುವರೆಗೂ ನಿಮ್ಮ ಸಿಲೆಬಸ್ಸಲ್ಲಿರುವಂಥ ಎಲ್ಲ ಚಾಪ್ಟರ್ಗಳು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲದ್ರದ್ದು ವೀಡಿಯೋಗಳು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಬ್ಯಾಕ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟ್ರಾನ್ಸ್ಕ್ರಿಪ್ಷನ್ ಅಂತ ಪದ ಹೇಳ್ತಾ ಇದ್ದೀವಿ. ನಾನು ಮುಂಚೆನೇ ಹೇಳ್ದಂಗೆ ಸೆಂಟ್ರಲ್ ಡಾಗ್ಮಾ ಅಂತ ಒಂದು ಪದ ಯೂಸ್ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ DNA ಇರುತ್ತೆ, ಅದು ರೆಪ್ಲಿಕೇಟ್ ಆಗುತ್ತೆ. ರೆಪ್ಲಿಕೇಟ್ ಆದಮೇಲೆ RNA ಆಗುತ್ತೆ ಥ್ರೂ ಟ್ರಾನ್ಸ್ಕ್ರಿಪ್ಷನ್. ಅದಾದಮೇಲೆ ಏನಾಗುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಇದು ಎಂಟೈರ್ ಥಿಂಗ್ಗೆ ನಾವೇನಂತ ಕರಿತೀವಿ, ಸೆಂಟ್ರಲ್ ಡಾಗ್ಮಾ ಅಂತ ಕರಿತೀವಿ. ಅದರಲ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೇಜ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ್ಯಕ್ಚುಲಿ ಸೆಂಟ್ರಲ್ ಡಾಗ್ಮಾ ಏನಿದೆಯಲ್ಲ, DNA ಇಂದ ಪ್ರೋಟೀನ್ ಸಿಂಥಸಿಸ್ ತನಕ ಆಗುತ್ತಲ್ಲ, ಅದು 3 ಸ್ಟೇಜಲ್ಲಿ ಆಗುತ್ತೆ. ಫಸ್ಟ್ ಸ್ಟೇಜ್ಗೆ ರೆಪ್ಲಿಕೇಷನ್ ಅಂತ ಕರಿತೀವಿ, ಸೆಕೆಂಡ್ ಸ್ಟೇಜ್ಗೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಥರ್ಡ್ ಸ್ಟೇಜ್ಗೆ ಟ್ರಾನ್ಸ್ಲೋಷನ್ ಅಂತ ಕರಿತೀವಿ. ಸೊ ಸೆಕೆಂಡ್ ಸ್ಟೆಪ್ ಏನಿದೆಯಲ್ಲ, ಅದು ಟ್ರಾನ್ಸ್ಕ್ರಿಪ್ಟ್. ಆ್ಯಸ್ ಅ ನೇಮ್ ಇಂಡಿಕೇಟ್, ಅದರಲ್ಲೇ ಹೆಸರಲ್ಲೇ ಇದೆ, ನೀವು ನೋಡ್ಕೋಬೇಕಾಗತ್ತೆ. ಇಟ್ ಈಸ್ ಟ್ರಾನ್ಸ್ಕ್ರೈಬ್ಡ್ ಇಂಟು ಎ RNA ಮಾಲಿಕ್ಯೂಲ್ ವಿತ್ ದ ಹೆಲ್ಪ್ ಆಫ್ ಎನ್ ಎಂಜೈಮ್ RNA ಪಾಲಿಮರೈಸ್. ಇಲ್ಲಿ ಏನಾಗ್ತಾ ಇರುತ್ತೆ, ಈ DNA ಏನಿದೆಯಲ್ಲ, ಆ DNA ಏನಿದೆಯಲ್ಲ ಜೆನೆಟಿಕ್ ಮೆಟೀರಿಯಲ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಅದು ಏನಾಗಬೇಕು, ಒಂದು ಇನ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸಾನ್ ಆಗಬೇಕು. ಆ ಪಾಸಾನ್ ಆಗೋಕ್ಕೆ ಹೆಲ್ಪ್ ಮಾಡುವಂಥ ಎಂಜೈಮ್ ಯಾವುದು ಅಂದರೆ RNA ಪಾಲಿಮರೈಸ್ ಅಂತ ಕರಿತೀವಿ. ಫಸ್ಟ್ ನಿಮ್ಮದು DNA ಏನಿದೆ ಅದು ಡಬಲ್ ಹೆಲಿಕಲ್ ಇರುತ್ತೆ. ಅದು ರೆಪ್ಲಿಕೇಷನಲ್ಲಿ ಏನಾಗುತ್ತೆ ಅಂತಂದರೆ 2 ಡಾಟರ್ ಸೆಲ್ಸ್ನ ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ, 2 ಸ್ಟ್ಯಾಂಡ್ಸ್ ಆಗ್ತಾ ಹೋಗುತ್ತೆ. ಈ DNA ಮತ್ತು RNA ಏನಿದೆಯಲ್ಲ, ದೇ ಗೋಯಿಂಗ್ ಟು ಕಾಂಪ್ಲಿಮೆಂಟ್ ವಿತ್ ಈಚ್ ಅದರ್. ಸೊ ಆ ಜೆನೆಟಿಕ್ ಮೆಟೀರಿಯಲ್ ಏನಿದೆಯಲ್ಲ DNA ಅದು ಏನಾಗಬೇಕು, ದಟ್ ಶುಡ್ ಬಿ ಟ್ರಾನ್ಸ್ಕ್ರಿಪ್ಟೆಡ್ ಇಂಟು ಎ RNA. ಟ್ರಾನ್ಸ್ಕ್ರಿಪ್ಟ್ ಅಂದರೆ ಏನು, ಬರೀಬೇಕು. ಅದರಲ್ಲಿರುವಂಥ ಜೆನೆಟಿಕ್ ಕೋಡ್ ಏನಾಗಬೇಕು, ಈ RNAಗೆ ಕ್ಯಾರಿ ಆಗಬೇಕು. ಆ ಕ್ಯಾರಿ ಆಗೋಕ್ಕೆ ಹೆಲ್ಪ್ ಮಾಡುತ್ತಲ್ಲ ಅಥವಾ ಕ್ಯಾರಿ ಮಾಡುತ್ತಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಇಲ್ಲೇನಾಗ್ತಾ ಇದೆ, ಈ ಟ್ರಾನ್ಸ್ಕ್ರಿಪ್ಷನ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ದ DNA ಸೀಕ್ವೆನ್ಸ್, DNAಗೆ ತಂದೆ ಆದಂಥ ಸೀಕ್ವೆನ್ಸ್ ಇರುತ್ತೆ, ಕೋಡ್ ಅಂತ ಹೇಳ್ತೀವಿ, ಕೋಡಾನ್ ಅಂತ ಹೇಳ್ತೀವಿ, ಟ್ರಿಪ್ಲೆಟ್ ಕೋಡ್ ಇರುತ್ತೆ. ಅದು ಏನಾಗಬೇಕು, ದಟ್ ಶುಡ್ ಬಿ ಟ್ರಾನ್ಸ್ಕ್ರೈಬ್ಡ್ ಇಂಟು ಎ RNA ಮಾಲಿಕ್ಯೂಲ್. ಸೊ ಅದಕ್ಕೆ ಹೆಲ್ಪ್ ಮಾಡುವಂಥ ಎಂಜೈಮ್ಗೆ ನಾವೇನಂತ ಕರಿತೀವಿ, RNA ಪಾಲಿಮರೈಸ್ ಅಂತ ಕರಿತೀವಿ. Once DNA replicates its 2 strands, the information is copied into a RNA by the process called as transcription. Once the DNA strand acts as a template to make the complementary RNA strand. ನಿಮಗೆ ಆಲ್ರೆಡಿ ನಾನು ರೆಪ್ಲಿಕೇಶನ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಆ 2 ಸ್ಟ್ಯಾಂಡ್ ಇರೋದು ಏನಾಗುತ್ತೆ, ಒಂದು ಸ್ಟ್ಯಾಂಡು ದೋಸ್ 2 ಸ್ಟ್ಯಾಂಡ್ಸ್ ಆರ್ ಆಲ್ಸೋ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್. ಒಂದು ಸ್ಟ್ಯಾಂಡು ಒಂದು ಡಾಟರ್ DNA ಗೆ ಹೋಗುತ್ತೆ, ಇನ್ನೊಂದು ಸ್ಟ್ಯಾಂಡು ಇನ್ನೊಂದು ಡಾಟರ್ DNA ಗೆ ಹೋಗುತ್ತೆ. ಸೊ ಒಂದು DNA ಇಂದ ಏನಾಯಿತು, 2 ಸ್ಟ್ಯಾಂಡು ಆಯಿತು. ಅದ್ರ ಜೊತೆಗೆ ಇನ್ನೊಂದು ಸ್ಟ್ಯಾಂಡ್ ಬೇಕಲ್ಲ, ದಟ್ ಈಸ್ ನ್ಯೂಲಿ ಸಿಂಥಸೈಸ್ಡ್ ಆಗಿರುತ್ತೆ. ಸೊ DNAನಲ್ಲಿರುವಂಥ ಜೆನೆಟಿಕ್ ಮೆಟೀರಿಯಲು ಕ್ಯಾರಿ ಆಗಿ ಈ ಸಿಂಗಲ್ ಸ್ಟ್ಯಾಂಡ್ ಥ್ರೂ RNAಗೆ ಆಗಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಕರಿತೀವಿ. The copy of the DNA template which temporarily unfolds the synthesis of RNA in 5 to 3' direction ಅಥವಾ 3' to 5' of the DNA template ಅದು ಸಿಂಥಸೈಸ್ ಆಗುತ್ತೆ. RNA molecule synthesis will have a base sequence complementary to that of the DNA base sequence. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಏನಾಗ್ತಿದೆ,
ರೆಪ್ಲಿಕೇಟ್ ಆಗ್ತಾ ಇರೋದ್ರಲ್ಲಿ ಎರಡರಲ್ಲಿ ಒಂದು ಡಿ ಎನ್ ಎ ಒಂದು ಡಿ ಎನ್ ಎ ಸ್ಟ್ಯಾಂಡ್ ಇದೆ, ಇನ್ನೊಂದು ನ್ಯೂಲಿ ಪ್ರಿಪೇರ್ಡ್ ಆಗಿದೆ. ಆ ಡಿ ಎನ್ ಎ ಸ್ಟ್ಯಾಂಡಲ್ಲಿ ಏನಿತ್ತಲ್ಲ, ಹಳೇದು ಡಿ ಎನ್ ಎನಲ್ಲಿ ಇದ್ದಿದ್ದು ಆರ್ ಎನ್ ಎಗೆ ಏನು ಟ್ರಾನ್ಸ್ಫರ್ ಆಯ್ತಲ್ಲ, ಅದರಲ್ಲಿ ಏನಾಗಿರುತ್ತೆ ಅಂದರೆ ನಿಮ್ಮದು ಜೆನೆಟಿಕ್ ಕೋಡ್ ಏನಾಗಿರುತ್ತೆ ಅದು ಟ್ರಾನ್ಸ್ಫರ್ ಆಗಿರುತ್ತೆ. ಓನ್ಲಿ ಒನ್ ಸ್ಟ್ಯಾಂಡ್ ಆಫ್ ಡಿ ಎನ್ ಎ ಈಸ್ ಟ್ರಾನ್ಸ್ಕ್ರೈಬ್ಡ್. ಎರಡು ಸ್ಟ್ಯಾಂಡ್ ಇರುತ್ತೆ, ಒಂದು ಸ್ಟ್ಯಾಂಡು ಒಂದು ಆರ್ ಎನ್ ಎಗೆ ಬರುತ್ತೆ, ಇನ್ನೊಂದು ಸ್ಟ್ಯಾಂಡು ಇನ್ನೊಂದು ಆರ್ ಎನ್ ಎಗೆ ಹೋಗುತ್ತೆ. ಆ ಒಂದು ಸ್ಟ್ಯಾಂಡ್ ಮಾತ್ರ ಏನಾಗಿರುತ್ತೆ ಜೆನೆಟಿಕ್ ಮೆಟೀರಿಯಲ್ನ ಕ್ಯಾರಿ ಮಾಡಿರುತ್ತೆ. ದ ಡಿ ಎನ್ ಎ ಸ್ಟ್ಯಾಂಡ್ ವಿಚ್ ಸರ್ವ್ಸ್ ಆಸ್ ಎ ಟೆಂಪ್ಲೇಟ್ ಫಾರ್ ದಿ ಸಿಂಥಸಿಸ್ ಆಫ್ ಆರ್ ಎನ್ ಎ ಈಸ್ ಕಾಲ್ಡ್ ಆಸ್ ಎ ಸೆನ್ಸ್ ಸ್ಟ್ಯಾಂಡ್, ಆ್ಯಂಡ್ ದ ಅದರ್ ಡಿ ಎನ್ ಎ ಸ್ಟ್ಯಾಂಡ್ ವಿಚ್ ಇಸ್ ನಾಟ್ ಟ್ರಾನ್ಸ್ಕ್ರೈಬ್ಡ್ ಈಸ್ ಕಾಲ್ಡ್ ಆಸ್ ಆ್ಯಂಟಿ ಸೆನ್ಸ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಈಗ ಡಿ ಎನ್ ಎ ಇದೆ, ಆ್ಯಕ್ಚುಲಿ ನಾನು ಅದನ್ನು ಡಿ ಎನ್ ಎ ತೋರಿಸಿದ್ದೀನಿ. ಡಿ ಎನ್ ಎ ನಿಮ್ಗೆ ಏನಾಗುತ್ತೆ, ಎರಡು ಹೆಲಿಕಲ್ ಸ್ಟ್ರಕ್ಚರ್ ಇರುತ್ತೆ, ಅದು ಟೆಂಪರರಿ ಏನಾಗುತ್ತೆ ಅನ್ಫೋಲ್ಡ್ ಆಗುತ್ತೆ, ಅದು ಕರ್ಲಿ ಆಗಿರೋದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಾಗುತ್ತೆ, ಎರಡು ಸ್ಟ್ಯಾಂಡ್ ಏನಾಗುತ್ತೆ ಬೇರೆ ಬೇರೆ ಕಡೆಗೆ ಹೋಗುತ್ತೆ. ಒಂದು ಸ್ಟ್ಯಾಂಡು ಒಂದಕ್ಕೆ ಹೋಗುತ್ತೆ, ಇನ್ನೊಂದು ಸ್ಟ್ಯಾಂಡು ಇನ್ನೊಂದಕ್ಕೆ ಹೋಗುತ್ತೆ. ಸೊ ನಿಮ್ಗೆ ಆರ್ ಎನ್ ಎ ಬೇಕು ಅಂದರೆ ಎರಡು ಸ್ಟ್ಯಾಂಡ್ ಬೇಕೇ ಬೇಕು. ಆ ಇನ್ನೊಂದು ಸ್ಟ್ಯಾಂಡ್ ಅಥವಾ ಇನ್ನೊಂದು ಎಲಿಕಲ್ ಸ್ಟ್ಯಾಂಡ್ ಏನಾಗುತ್ತಲ್ಲ ಅದು ಸಿಂಥಸೈಸ್ ಆಗುತ್ತೆ. ಸೊ ನಿಮ್ಮದು ಜೆನೆಟಿಕ್ ಮೆಟೀರಿಯಲ್ ಯಾವುದ್ರಲ್ಲಿರುತ್ತೆ, ಡಿ ಎನ್ ಎಯಿಂದ ಯಾವ್ದು ಬಂದಿದೆಯಲ್ಲ ಅದರಲ್ಲಿರುತ್ತೆ. ಸೊ ಎರಡೂ ಆರ್ ಎನ್ ಎ ಏನು ಪ್ರಿಪೇರ್ ಆಯ್ತಲ್ಲ, ಆ ಎರಡೂ ಆರ್ ಎನ್ ಎನಲ್ಲಿ ಒಂದೊಂದು ಸ್ಟ್ಯಾಂಡು ಡಿ ಎನ್ ಎಯಿಂದ ಕ್ಯಾರಿ ಆಗಿರುತ್ತೆ. ಸೊ ದೇರ್ಫೋರ್ ಯಾವುದು ಕ್ಯಾರಿ ಆಗಿದೆಯಲ್ಲ ಅದು ಏನಾಗುತ್ತೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಟೆಂಪ್ಲೇಟ್ ಫಾರ್ ದಿ ಸಿಂಥಸಿಸ್ ಆಫ್ ಆರ್ ಎನ್ ಎ. ಸೊ ಅದರಲ್ಲಿ ಎರಡು ಸ್ಟ್ಯಾಂಡ್ ಇದೆ, ಆರ್ ಎನ್ ಎ ಪ್ರಿಪ್ರೇಷನ್ ಅದರಲ್ಲಿ ಎರಡು ಸ್ಟ್ಯಾಂಡ್ ಇದೆ. ಒಂದು ಡಿ ಎನ್ ಎಯಿಂದ ಬಂದಿದೆ, ಡಿ ಎನ್ ಎಯಿಂದ ಬಂದಿದ್ರೆ ಅದಕ್ಕೆ ನಾವು ಸೆನ್ಸ್ ಸ್ಟ್ಯಾಂಡ್ ಅಂತ ಕರಿತೀವಿ, ಬಿಕಾಸ್ ಅದರಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನ್ ಕ್ಯಾರಿ ಆಗಿದೆ. ಇನ್ನೊಂದು ಡಿ ಎನ್ ಎ ಸ್ಟ್ಯಾಂಡು ತನ್ನಷ್ಟಕ್ಕೆ ತಾನೇ ಪ್ರಿಪೇರ್ ಆಗಿದೆ, ಸಿಂಥಸೈಸ್ ಆಗಿದೆ, ಅದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವುದೂ ಇಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ ಆ್ಯಂಟಿ ಸೆನ್ಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಈ ಡಿಸ್ಕ್ರಿಪ್ಷನ್ ಏನಾಗುತ್ತಲ್ಲ 3 ಸ್ಟೇಜಲ್ಲಿ ಆಗುತ್ತೆ, ಇನಿಷಿಯೇಷನ್, ಎಲಾಂಗೇಷನ್ ಆ್ಯಂಡ್ ಟ್ರೇಷನ್. ಈ ರೀತಿಯಾಗಿ 3 ಸ್ಟೇಜಲ್ಲಿ ಅದು ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಆ ಎಂಜೈಮ್ ವಿಚ್ ಗೋಯಿಂಗ್ ಟು ಆಕ್ಟ್ ಎಸ್ ಎ catalyst, ಆರ್ ಎನ್ ಎ ಪಾಲಿಮರೇಸ್ recognizes the specific site for promoter site, usually A and T bases, on the gene to be transcribed and the binds to that of this site. The binding of the enzyme unwinds the DNA forming single strands locally. So first stage ಅಲ್ಲಿ ಏನಾಗುತ್ತೆ, ರೆಪ್ಲಿಕೇಶನ್ ಆಗಿರೋದಕ್ಕೆ ಆರ್ ಎನ್ ಎ ಪಾಲಿಮರೈಸ್ ಏನು ಮಾಡುತ್ತೆ, ಸ್ಪೆಸಿಫಿಕ್ ಸೈಟ್ನ ಹುಡ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಾವು ಎಂಜೈಮ್ ಕೆಟಲಿಸ್ಟ್ ಲಾಕ್ ಆ್ಯಂಡ್ ಕೀ ಮಾಡಲಲ್ಲಿ ಅಥವಾ ಇಂಡ್ಯೂಸ್ ಲಾಕ್ ಆ್ಯಂಡ್ ಕೀ ಮಾಡಲಲ್ಲಿ ಅವು ಲಾಕ್ ಆಗಬೇಕು. ಹಾಗಾಗಿ ಏನಾಗುತ್ತೆ, ಎಲ್ಲಿ ಸೈಟ್ ಇದೆಯಾ ಎಲ್ಲಿದೆ ಎಂದು ಯೂಶಲಿ ರಿಚ್ ಇನ್ ಎ ಟಿ ಬೇಸಸ್ ಎಲ್ಲಿದೆಯಲ್ಲ ಅಲ್ಲಿ ಏನು ಮಾಡುತ್ತೆ, ಈ ಪ್ರಮೋಟರ್ ಸೈಟ್ ಥರ ಮಾಡಿಕೊಂಡು ಈ ಪಾಲಿಮರೈಸ್ ಅಥವಾ ಈ ಡಿ ಎನ್ ಎ ಅಥವಾ ಆರ್ ಎನ್ ಎ ಪಾಲಿಮರೈಸ್ ಏನು ಮಾಡುತ್ತೆ ಕೆಟಲಿಸ್ಟು ಅದಕ್ಕೆ ಲಿಂಕ್ ಆಗೋಕ್ಕೆ, ಅದಕ್ಕೆ ಲಾಕ್ ಆಗೋಕ್ಕೆ ಟ್ರೈ ಮಾಡ್ಕೊಳ್ಳುತ್ತೆ, ಬೈಂಡಿಂಗ್ ಆಗುತ್ತೆ. ಬೈಂಡಿಂಗ್ ಆದಮೇಲೆ ಅದು ರಿಯಾಕ್ಷನ್ ಆದಮೇಲೆ ಅದು ಹೊರಗಡೆಗೆ ಕೊಡುತ್ತೆ. ಇದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಎಲಾಂಗೇಷನ್ ಆಗುತ್ತೆ. ಒನ್ಸ್ ದ ಆರ್ ಎನ್ ಎ ಪಾಲಿಮರೈಸ್ identifies and binds at a promoter site, it unwinds a short stretch of DNA and starts synthesizing RNA in 5' 3' direction using one DNA strand as a template. ಅಥವಾ ಅದು 3' to 5' ಇನ್ ಡಿ ಎನ್ ಎ ಟೆಂಪ್ಲೇಟು ಆಗಿರ್ಬೋದು. ಸೊ ಈಗ ಏನಾಯಿತು, ಡಿ ಎನ್ ಎ ಆರ್ ಎನ್ ಎ ಪಾಲಿಮರೈಸ್ ಏನು ಮಾಡ್ತಾ ಇದೆ, ಅದು ಸೈಟ್ನ ಹುಡ್ಕೊಳ್ತು. ಸೈಟ್ ಹುಡ್ಕೊಂಡಿದ ತಕ್ಷಣ ಏನು ಮಾಡುತ್ತೆ, ಈ ಸ್ಟಾರ್ಟ್ ಸಿಂಥಸೈಸಿಂಗ್ the RNA. During the synthesis of RNA, whatever A is present in DNA, uracil is added to the growing RNA strand. Where the T is present, A is added. Similarly, CG is added for TA. ಅಲ್ಲೇನಂತೆ ಕಾಂಪ್ಲಿಮೆಂಟ್ರಿ A to C, A to T, G to C ಆ ಥರ ಅದೇನಾಗ್ತಾ ಹೋಗುತ್ತೆ, ಕಾಂಪ್ಲಿಮೆಂಟ್ರಿ ಮಾಡ್ಕೊಳ್ತಾ ಹೋಗುತ್ತೆ. ಇಫ್ ದ ಡಿ ಎನ್ ಎ ಸ್ಟ್ಯಾಂಡ್ ಹ್ಯಾಸ್ ಎ ಬೇಸ್ ಸೀಕ್ವೆನ್ಸ್ ಎ ಟಿ ಜಿ ಜಿ ಎ ಸಿ ಎ ಟಿ ಜಿ ಸಿ ಇದೆ ಅಂದರೆ ಎಗೆ ಯು ಬರುತ್ತೆ, ಟಿಗೆ ಎ ಬರುತ್ತೆ, ಜಿಗೆ ಸಿ ಬರುತ್ತೆ, ಜಿಗೆ ಸಿ ಬರುತ್ತೆ. ಅದೇ ರೀತಿ ಏನಾಗುತ್ತೆ, ಆರ್ ಎನ್ ಎ ಬೇಸ್ ಸೀಕ್ವೆನ್ಸನ್ನು ಚೇಂಜ್ ಆಗುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಲಾಂಗೇಷನ್ ಅಂತ ಕರಿತೀವಿ. ಎಲಾಂಗ್ ಆಗುತ್ತೆ. ಲಾಸ್ಟಲ್ಲಿ ಎಲ್ಲಿ ತನಕ ಎಲಾಂಗ್ ಆಗುತ್ತೆ, ಎಲ್ಲೋ ಒಂದು ಕಡೆಗೆ ಅದು ಟರ್ಮಿನೇಟ್ ಆಗಬೇಕು. ದ ಎಲಾಂಗೇಷನ್ ಆಫ್ ಆರ್ ಎನ್ ಎ ಚೈನ್ ಕಂಟಿನ್ಯೂಸ್ ಟಿಲ್ ಅ ಟರ್ಮಿನೇಷನ್ ಸಿಗ್ನಲ್ ಇಸ್ ರೀಚ್ಡ್. ಇಟ್ಸ್ signals the end of the DNA transcribed. This region is usually rich in G and C bases.
At this point, RNA and RNA polymerizes will leave DNA and DNA rewinds. ಈಗ DNA ಇದೆ, ರೆಪ್ಲಿಕೇಶನ್ ಆಗ್ತಾ ಇದೆ, ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ, ಅನ್ವೈಲ್ಡ್ ಆಗಿರುತ್ತೆ, ಮತ್ತೆ ಅದೇನಾಗುತ್ತೆ ರೆಪ್ಲಿಕೇಲ್ ಆಗಿಬಿಟ್ಟು ಮತ್ತೆ RNA ಪಾಲಿಮರೈಸ್ ಹೊರಗಡೆ ಬರುತ್ತೆ, ಮತ್ತೆ ಇನ್ನೂ DNA ಆಗಿ ಅದು ಫಾರ್ಮ್ ಆಗುತ್ತೆ. ಇಟ್ ಇಸ್ ಅ ಫಸ್ಟ್ ಪ್ರೋಸೆಸ್ ಇನ್ ದಿ ಜೀನ್ ಎಕ್ಸ್ಪ್ರೆಷನ್ transcription. The genetic information flows from DNA to a protein, and this flow of information takes place in a sequential process of transcription and translation. Only one strand of DNA is copied during the process of transcription, known as the temporal strand, and the RNA is formed is called as mRNA. The main motive of transcription is to make copy of RNA from DNA sequence. RNA transcript carries the information used to encode a protein. Thank you. All the best.